ಎಲ್ರಿಗೂ ನಮಸ್ಕಾರ. ಹಿರಿಯೂರು ತಾಲೂಕಲ್ಲಿ ಇರ್ತಕ್ಕಂಥ ದಕ್ಷಿಣ ಕಾಶಿಯ ದೇವಸ್ಥಾನ ಅಂತಂದ್ರೆ ಅದು ತೇರಿ ಮಲ್ಲೇಶ್ವರ ದೇವಸ್ಥಾನ. ಜಾತ್ರೆ ಅಂತಕ್ಕಂಥದ್ದು ಪ್ರತಿ ವರ್ಷ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ನಡೀತಕ್ಕಂಥದ್ದು. ನಂಬಿಕೆ, ಸಂಸ್ಕೃತಿ ಮತ್ತು ಒಂದು ಆಚಾರ ವಿಚಾರದಿಂದ ನಡೀತಕ್ಕಂಥ ಜಾತ್ರೆ. ಪ್ರತಿ ವರ್ಷನೂ ಸಹ ಸಾವಿರಾರು ಜನ ಭಕ್ತರೆಲ್ಲ ಬರ್ತಾರೆ, ತನ್ನೇ ಆದಂತ ಭಕ್ತಿಯನ್ನ ಸಮರ್ಪಣೆಯನ್ನು ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಮುಕ್ತಿ ಬಾವುಟವನ್ನ ಹಾಕಲಾಗ್ತದೆ. ಕಳೆದ 3 ವರ್ಷದಲ್ಲಿ ನಮ್ಮ ಹಿರಿಯೂರು ತಾಲೂಕಿನ ಸಚಿವರು ಆಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ಮುಕ್ತಿ ಬಾವುಟವನ್ನ ತಗೊಂಡಿದ್ದಾರೆ. ಆ ಮುಕ್ತಿ ಬಾವುಟವನ್ನ ತಗೊಂಡಿದ್ದಾದ್ಮೇಲೆ ಅವರ ಒಂದು ಭಕ್ತಿ ಮತ್ತೆ ಶಕ್ತಿ ಎರಡನ್ನು ತೋರ್ಪಣೆ ಮಾಡಕ್ಕೆ ಮುಕ್ತಿ ಬಾವುಟವನ್ನ ಹರಾಜಲ್ಲಿ ತಗೊಂಡಿದ್ದಾರೆ. ಸುಮಾರು 47ರಿಂದ 50 ಲಕ್ಷ ಅಮೌಂಟ್ ಅನ್ನ ಆಡಳಿತ ಮಂಡಳಿಗೆ, ಮುಜರಾಯಿ ಇಲಾಖೆ ಕೊಡಬೇಕು. ತಗೊಂಡಿದ್ದಾದ್ಮೇಲೆ 3 ವರ್ಷದ ಅಮೌಂಟೇ ಕೊಟ್ಟಿಲ್ಲ ಸಚಿವರು. ಅಂದ್ರೆ ಅಮೌಂಟ್ ಕೊಟ್ಟಿದ್ದಲೇ ಒಬ್ಬ ತೋರ್ಸ್ಕೊಳ್ಳೋಕೋಸ್ಕರ ಸಚಿವರು ತಗೊಳ್ತಾರೆ ಅಂತಂದ್ರೆ ಏನಕ್ಕೆ ತಗೋಬೇಕು? ಇದನ್ನ ಭಕ್ತಿ ಇದೆ, ಶಕ್ತಿ ಇದೆ, ತಗೊಂಡಿದ್ದಾರೆ. ಆದ್ರೆ ತಗೊಂಡಿದ್ದಾರೆ ಅಂತ ಹರಾಜು ಹಾಕಿ ತಗೊಂಡಿದ್ದಾರೆ ಅಂತ ಅಂದ್ರೆ ಅದನ್ನ ತಗೊಂಡಿರ್ತಕ್ಕಂಥವ್ರು 1 ವರ್ಷದೊಳಗಡೆ ಕಟ್ಟಲೇಬೇಕಲ್ವಾ? ಆದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು 3 ವರ್ಷದಿಂದ ಕಟ್ಟೇ ಇಲ್ಲ ಅಮೌಂಟ್. ಸುಮಾರು 47ರಿಂದ 50 ಲಕ್ಷ ಅಮೌಂಟ್ ಅನ್ನ ಕಟ್ಟೇ ಇಲ್ಲ. ಏನಕ್ಕೆ ಕಟ್ಟಿಲ್ಲ ಅಂದ್ರೆ ಈ ಕೂಡಲೇ ಅವರಿಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಿಗೆ ನೈತಿಕತೆ ಇದ್ರೆ ಇಮಿಡಿಯೇಟ್ ಆಗಿ ಅವ್ರು ಕಟ್ಟಬೇಕು, ಹರಾಜು ಅಮೌಂಟ್ ನ ಕಟ್ಟಬೇಕು. ಒಂದ್ ವೇಳೆ ಕಟ್ಟಿಲ್ಲ ಅಂತಂದ್ರೆ ಮುಂದಿನ ಹರಾಜುಗಳನ್ನು ಖಂಡಿತ ತಗೋಬಾರ್ದು. ಯಾವುದೇ ನೈತಿಕತೆ ಇರೋಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಈ ಒಂದು ಹರಾಜಲ್ಲಿ ಅವ್ರು ತಗೊಳ್ಳಲ್ಲ ಅಂತ ಅನ್ಸುತ್ತೆ. ತಗೊಳ್ಬೇಕಂದ್ರೆ ಅವ್ರಿಗೆ ಕಟ್ಟಬೇಕು ಅಮೌಂಟ್. ಯಾಕಂದ್ರೆ ಇದು ಅವ್ರು ಸಾರ್ವಜನಿಕವಾಗಿ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲಾ ರೈತರುಗಳು ತಗೊಂಡಿದ್ದಾರೆ ಅಂದ್ರೆ 1 ವರ್ಷದೊಳಗೆ ಕಟ್ಟೋದು ಅವರ ಧರ್ಮ. ಕೂಡಲೇ ಸುಧಾಕರ್ ಅವರು ಇಮಿಡಿಯೇಟ್ ಆಗಿ ಹರಾಜನ್ನ ತಗೊಂಡಿರ್ತಕ್ಕಂಥ ಮುಕ್ತಿ ಬಾವುಟವನ್ನ ತಗೊಂಡಿರ್ತಕ್ಕಂಥದನ್ನ ಇಮಿಡಿಯೇಟ್ ಆಗಿ ಕಟ್ಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತೀನಿ.